ಎಲ್ಲರಿಗೂ ನಮಸ್ಕಾರ. ನೋಡಿ, ಉಳಿದ ಚಪಾತಿ ಹಿಟ್ಟಿನಿಂದ ಚಪಾತಿ ಎಲೆ ಪಾಯಸನ ಹೇಗೆ ಮಾಡೋದು ಅಂತ ನೋಡಿ. ಬನ್ನಿ ಫ್ರೆಂಡ್ಸ್, ಬೇಡ ನೋಡಿ, ತುಂಬಾ ಚೆನ್ನಾಗಿದೆ ಇದು ಟೇಸ್ಟು. ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ಸೊ ಬೆಲ್ಲ ಹಾಕಿ ಮಾಡಿರೋದು ತುಂಬಾ ಒಳ್ಳೆಯದು. ಬೆಲ್ಲ ದೇಹಕ್ಕೆ ರಕ್ತ ಕಡಿಮೆ ಇದೆ, ಜಾಸ್ತಿ ಮಾಡುವಂತಹ ಗುಣ ಬೆಲ್ಲಕ್ಕಿದೆ. ಸೊ ನನ್ನ ಚಾನಲ್ ಆದ ಭೋಜನ ಉಪಹಾರ, ದಯವಿಟ್ಟು ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಮೊದಲೇ ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಏನೂ ಅರ್ಥ ಆಗೋಲ್ಲ. ಉಳಿದಿರುವಂತಹ ಚಪಾತಿ ಹಿಟ್ಟಿನಿಂದ ನೋಡಿ, ಈ ಥರ ಚಪಾತಿಯನ್ನು ನೀವು ಲಟ್ಟಿಸ್ಬಿಟ್ಟು ಒಂದು ಕಾಟನ್ ಬಟ್ಟೆ ಮೇಲೆ ಈ ಥರ ಸ್ವಲ್ಪ ಇದು ಡ್ರೈ ಆಗಬೇಕು, ಅಂದರೆ ಹಾರಕ್ಕೆ ಬಿಡಬೇಕು. ನೀವು ಹಾರಿದ ಮೇಲೆ ಈ ಥರ ಒಣಗಬೇಕು, ಇಷ್ಟು ಲೈಟಾಗಿ ಒಣಗಬೇಕು. ಇಷ್ಟು ಈ ಥರ ಪ್ರೊಸೀಜರ್ನಲ್ಲಿ ನೀವು ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಮಧ್ಯಕ್ಕೆ ಕಟ್ ಮಾಡ್ಕೋಬೇಕು. ಈ ಥರ ನೋಡಿ, ಉದ್ದವಾಗಿ ನೀವು ಈ ಥರ ಕಟ್ ಮಾಡ್ಕೋಬೇಕು. ನೋಡಿ, ಒಂದು ಚಪಾತಿನ ಈ ಥರ ಅಡ್ಡಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಅಡ್ಡಡ್ಡವಾಗಿ ನೀವು ಕಟ್ ಮಾಡ್ಕೋಬೇಕು. ಸೊ ನೋಡಿ, ಈ ಥರ ನೀವು ಕಟ್ ಮಾಡಿಬಿಟ್ಟು ಈ ಥರ ಬಟ್ಟೆ ಮೇಲೆ ಒಣಗಕ್ಕೆ ಹಾಕಬೇಕು. ಅಂದರೆ ಬಿಟ್ಟು ಇದು ತುಂಬ ಡ್ರೈ ಆಗಿಬಿಡುತ್ತೆ. ನೋಡಿ, ಓವರ್ ನೈಟ್ ಬಿಟ್ಟಾಗ ಈ ಥರ ಡ್ರೈ ಆಗುತ್ತೆ. ಈ ಥರ ಡ್ರೈ ಮಾಡ್ಕೋಬೇಕು. ಈ ಥರ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಳ್ಳಿ. ಕಡಾಯಿಗೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳಿ. ಅಂತಹ ಚಪಾತಿ ಎಲೆಯನ್ನು ಹಾಕಬೇಕು. ನೋಡಿ, ಇದಕ್ಕೆ ಬಿಟ್ಟು ಕೆಂಪು ಫ್ರೈ ಮಾಡ್ಕೋಬೇಕು. ಇದು ಒಂದು 2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಕೆಂಪುಗೆ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಜಾಸ್ತಿ ಸೀದೋಗೋ ಥರ ಫ್ರೈ ಮಾಡಬಾರ್ದು, ಸೀದೋಗೋ ಥರ ಫ್ರೈ ಮಾಡ್ಕೋಬೇಡಿ. ನೋಡಿ, ಈ ಥರ ಮಾಡಿಕೊಂಡ್ರೆ ಸಾಕು. ನೋಡಿ, ಸ್ವಲ್ಪ ತಗೊಂಡಿದ್ದೀನಿ ಸಣ್ಣದೊಂದು ಜಾರ್ ನಾನು. ಸೊ ಅದಕ್ಕೆ ಕಾಯಿ ತುರಿ ಹಾಕೊತಾ ಇದ್ದೀನಿ. ಒಣ ಆದರೂ ಹಾಕೊಳ್ಳಿ ಅಥವಾ ಹಸಿ ಆದರೂ ಹಾಕೊಳ್ಳಿ, ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಹಾಕೊಳ್ಳಿ. ಮತ್ತು ಇದಕ್ಕೆ 3 ಏಲಕ್ಕಿನ ಪೌಡ್ರ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಸೊ ಅದರಿಂದ ಸ್ವಲ್ಪ ನೀರು ಸೇರಿಸ್ಬಿಟ್ಟು ನೀವು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ, ಅಗಲವಾದಂಥ ಪಾತ್ರೆ ಇಟ್ಕೊತಾ ಇದ್ದೀನಿ. ಪಾತ್ರೆಗೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳಿ. ತುಪ್ಪ ಬಿಸಿ ಆದಮೇಲೆ ಗ್ರೈಂಡ್ ಮಾಡಿರುವಂತಹ ಕೊಬ್ಬರಿ ಪೇಸ್ಟನ್ನು ಸೇರಿಸ್ಕೋಬೇಕು. ನೋಡಿ, ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬಾ ಕುದಿ ಬರಬೇಕು. ನೋಡಿ, ಈ ಥರ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು ನೀವು. ಇದಕ್ಕೆ ಅರ್ಧ ಚಮಚಷ್ಟು ನೀರನ್ನು ಸೇರಿಸ್ಕೋಬೇಕು. ನೀರನ್ನು ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೀರು ಈ ಥರ ಕುದಿ ಬಂದಾಗ ಫ್ರೈ ಮಾಡ್ಕೊಂಡಿರುವಂತಹ ಚಪಾತಿ ಎಲೆಯನ್ನು ಸೇರಿಸ್ಕೊಳ್ಳೋದಕ್ಕೆ ಹಾಕೋಬಿಟ್ಟು ನೀವು ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಇದು ಥರ ಪ್ಲೇಟನ್ನು ಮುಚ್ಚಿಬಿಟ್ಟು ನೀವು 5 ರಿಂದ 10 ನಿಮಿಷಗಳ ಕಾಲ ಬೇಯಿಸ್ಕೋಬೇಕು. ಇದು ಚೆನ್ನಾಗಿ ಬೇಯಬೇಕು. ನೋಡಿ, ಈ ಥರ ಚೆನ್ನಾಗಿ ನೀವು ಬೇಯಿಸ್ಕೋಬೇಕು. ನಾನು ಬೆಲ್ಲವನ್ನು ಪಾಕ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಪಾಕವನ್ನು ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲವನ್ನು ಯೂಸ್ ಮಾಡೋಣ ಅಂತ ಹೇಳಿದರೆ ಸಕ್ಕರೆ ಆದರೂ ಯೂಸ್ ಮಾಡ್ಕೋಬೋದು. ಬೆಲ್ಲನೇ ಹಾಕೋಬೇಕಂತ ಏನಿಲ್ಲ, ಇದು ಆಪ್ಷನಲ್ಲು. ಸಕ್ಕರೆ ಆದರೂ ಹಾಕ್ಕೊಳ್ಳಿ, ಬಟ್ ಬೆಲ್ಲ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರುಚಿ ಅಂತ ನಾನು ಬೆಲ್ಲವನ್ನು ಹಾಕ್ಕೊತಾ ಇರೋದು. ನೋಡಿ, ಹಾಕೋಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ನೀವು 5 ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಬೇಕು. ಸಾಕು, ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಇದು ಬೇಯಲಿಕ್ಕೆ ಟೈಮ್ ತಾಳುತ್ತೆ. ನೋಡಿ, ಫೈನಲ್ ಆಗಿ ಈ ಥರ ಮಿಕ್ಸ್ ಮಾಡ್ಕೊಬಿಟ್ಟು ನೀವು ಸ್ಟವ್ನ ಆಫ್ ಮಾಡಿಬಿಡಿ. ಇದಾಗಿದೆ ನೋಡಿ.